ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಮತ್ತು ಶ್ರಮದಾನ ಮಾಡೋದು. ಕೈಲಾಸೇಶ್ವರರು ಒಳ್ಳೆಯ ಕೆಲಸವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಶಂಕರಕೋಟೆ ಅನ್ನೋದು ಭಾಳ ಹಿಂದಿನಿಂದ ಇದೊಂದು ಶಿಬಿರ ಆಗಬೇಕು ಅಂತೇಳಿ ಆ ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಇನ್ಸ್ಪೈರ್ನವರು ಸೇರಿಕೊಳ್ಬೇಕು, ಕಿನ್ನಿಗಳ ಲಯನ್ಸ್ ಕ್ಲಬ್ನವರು ಸೇರಿಕೊಳ್ಬೇಕು. ಇದಕ್ಕೆ ಯಾರನ್ನು ಸಂಪರ್ಕ ಮಾಡೋದಂತ, ಯಾವ ಆಸ್ಪತ್ರೆಗೆ ಸಂಪರ್ಕ ಮಾಡೋದು, KMC ಅವರನ್ನು ಸಂಪರ್ಕ ಮಾಡೋದು ಅಂತೇಳಿ ಆ ದಿವಸ ನಾನು ಅವರ ಸೂಚಿಸಿದಾಗ ಕೂಡಲೇ ಸಂಪರ್ಕಿಸಿ ಶಿವಾನಂದ ಪ್ರಭು ಮತ್ತು ನಿತೇಶ್ ಅವರು ಇವರಿಬ್ಬರನ್ನು ಸಂಪರ್ಕಿಸಿದಾಗ ಸಂತೋಷವನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್ ಅನ್ನು ಅವರು ಹೇಳಿದರು, ಶಿಬಿರ ಮಾಡ್ಬೋದು, ಡಾಕ್ಟರ್ನಲ್ಲಿ ಕರ್ಕೊಂಡು ಬರ್ಬೋದು, ಆದರೆ ಶಿಬಿರದಲ್ಲಿ ಭಾಗವಹಿಸಿ ಯಾರು ಪ್ರಯೋಜನ ಒಂದಷ್ಟು ಜನ ಪಡೆದರೆ ಮಾತ್ರ ನಾವು ಶಿಬಿರವನ್ನು ಏರ್ಪಡಿಸಿ ಒಳ್ಳೆಯ ಕಾರ್ಯಕ್ರಮ ಮಾಡಿದಂತೆ ಆಗ್ತದೆ. 5 ಜನ ಬರೋದು, ನೀವೊಂದು 5 ಜನ ಸೇರಿದ್ರೆ ಆಗುವುದಿಲ್ಲ. ನಿಮ್ಮ ಆಸುಪಾಸಿನ ಜನರಿಗೆ ಈ ಒಂದು ಶಿಬಿರದ ಬಗ್ಗೆ ಮಾಹಿತಿ ನೀಡಿ, ಕನಿಷ್ಠ ಒಂದು 3 ಜನ ಆದರೂ ಈ ಶಿಬಿರದ ಪ್ರಯೋಜನ ಪಡೆದರೆ ಶಿಬಿರ ಸಾರ್ಥಕ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಷ್ಟೋ ಸಂಘ ಸಂಸ್ಥೆ ಇದೆ, ಆದರೆ ಖಾಲಿ ನಂಬಿಕೆ ವ್ಯವಸ್ಥೆ ಅದಾಗಬಾರ್ದು. ಇದರ ಪ್ರಯೋಜನವನ್ನು ಪಡೆದು ಈಗ ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದ್ರೆ ಹೆಚ್ಚಿನವರಿಗೆ ಈಗ 60-70 ವರ್ಷ ಆಯುಷ್ಯ. ನಾನೀಗ ರುದ್ರಭೂಮಿ ಸಮಿತಿ ಅಧ್ಯಕ್ಷರಾಗಿದ್ದೇನೆ. ಅಲ್ಲಿ ಎಲ್ಲ ಯಾವ ಕಾರಣದ ದೈವಾಧೀನರಾದಂತೇಳಿ ಬರೆಯುವಾಗ ಹೆಚ್ಚಿನದು ಹೃದಯಾಘಾತ. ಆಮೇಲೆ ಕೆಲವರು 90 ವರ್ಷ 85 ವರ್ಷ ನಂತರ ಅವರ ಆಯುಷ್ಯವೇ ಮುಗಿದವರು ದೈವಾಧೀನರಾಗುತ್ತಿದ್ದರು. ಆದರೆ ನವ ಯುವಕರು ಕೂಡ ಹೃದಯ ರೋಗ, ಕಿಡ್ನಿ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲುತ್ತಿರುವಂಥ ಈ ಸಮಸ್ಯೆಗಳ ಸಂದರ್ಭದಲ್ಲಿ ನಿಜವಾಗಿ ಎಲ್ಲರೂ ಕೂಡ ಆರೋಗ್ಯದ ತಪಾಸಣೆ ಮಾಡೋದು ಉತ್ತಮ. ಆರೋಗ್ಯ ನಾವು ಮಾಡುವಾಗ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿದ್ದರೆ ಮಾತ್ರ ಜೀವನ ಸಾರ್ಥಕ. ಇಲ್ಲದ್ರೆ ನಾವು ಅನಾರೋಗ್ಯದಲ್ಲಿದ್ದುಕೊಂಡು ನಮ್ಮ ಜೀವನ ನಡೆಸೋದು ಭಾಳ ಕಷ್ಟ. ಆ ನಿಟ್ಟಿನಲ್ಲಿ ಬಂದಿದ್ದೀರಿ, ಕೂಡಲೇ ದೂರವಾಣಿ ಮೂಲಕ ಸಂಪರ್ಕಿಸಿ ಯಾರೆಲ್ಲ ಇದ್ದಾರೆ ಒಮ್ಮೆ ಇಲ್ಲಿ ಬಂದು ತಪಾಸಣೆ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಮತ್ತೆ ಒಳ್ಳೆಯ ಉತ್ತಮ ಮಟ್ಟದ ಆರೋಗ್ಯವನ್ನು ಪಡೆಯುವಂತಾಗಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭ ಹೇಳಿ ನಾನು ಇಷ್ಟಪಟ್ಟಿದ್ದೇನೆ. ನಾವು ಕೂಡ ಆ ದಿವಸದಲ್ಲಿ ಹೋಗಿದ್ದೆವು. ಎಲ್ಲ ರೀತಿಯಲ್ಲಿ ಯಾವ ರೀತಿಯ ಸಲಹೆ ಸೂಚನೆ ಕೊಡ್ತಾ ಇದ್ದಾರೋ, ಯಾವ ರೀತಿಯೆಲ್ಲ ಯಾವುದನ್ನು ಎಲ್ಲರ ಹತ್ರ ಕೇಳಿಕೊಂಡು ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಲ್ಲಿ KMC ಹೇಳಿ ಅದೇನಂತ ಹೇಳಿದರೆ ಶಿಬಿರದಲ್ಲಿ ಅದೇ ಉದ್ದೇಶಕ್ಕೆ ಬಳಸ್ಕೊಳ್ಬೋದು. ಅದು ಯಾವ ಉದ್ದೇಶ ಅಂತ ಹೇಳಿದರೆ ಆರೋಗ್ಯ ಸಂರಕ್ಷಣೆಗೆ ನಾವು ವೈದ್ಯಕೀಯ ಸವಲತ್ತನ್ನು ಬಳಸಿಕೊಳ್ಳುವುದನ್ನು ರೂಢಿ ಮಾಡ್ತೀವಿ. ನಾವೀಗ ಅನಾರೋಗ್ಯದ ಚಿಕಿತ್ಸೆಗೆ ಮಾತ್ರ ಆಸ್ಪತ್ರೆ ಅಥವಾ ವೈದ್ಯಕೀಯ ಶಿಬಿರಗಳನ್ನು ಬಳಸಿಕೊಳ್ತಾ ಇದ್ದೀವಿ. ಅಂದರೆ ಹುಷಾರು ತಪ್ಪಿದ ನಂತರ ಏನು ಮಾಡೋಣ ಅಂತ ಡಾಕ್ಟರ್ ಆರೋಗ್ಯವಾಗಿರುವವರು ಅಥವಾ ಸದ್ಯಕ್ಕೆ ಆರೋಗ್ಯವಾಗಿದ್ದೇವೆ ಅಂದುಕೊಂಡಿರುವವರು ಅವರು ಒಂದು ಹಂತದ ನಂತರ 30-40-45 ವರ್ಷದ ನಂತರ ಆಗಾಗ ಒಂದು ತಪಾಸಣೆ ಮಾಡಿಸಿಕೊಂಡು ನಾನು ಅಂದುಕೊಂಡಷ್ಟು ಆರೋಗ್ಯವಾಗಿದ್ದೇನೆಯೋ ಇಲ್ಲವೋ, ಅಥವಾ ಈಗ ನಾನು ಬಳಸಿಕೊಳ್ಳಬೇಕಾದ ಕಾಳಜಿ ಏನು, ನಾಳೆ ಆರೋಗ್ಯ ಕೆಟ್ಟು ಹೋಗುವುದಾಗಿ ಏನಾದರೂ ಮಾಡಲಿಕ್ಕಾಗುತ್ತೆ, ಆಹಾರದಲ್ಲಿ ಆಗಲಿ ಜೀವನ ಪದ್ಧತಿಯಲ್ಲಿ ಆಗಲಿ ಬಹಳಷ್ಟು ತಿಳ್ಕೊಳ್ಳಿಕ್ಕಿದೆ. ಅದನ್ನು ನಾವು ವೈದ್ಯರಿಂದ ತಿಳಿದುಕೊಳ್ಳೋ ಬದಲು ವಾಟ್ಸ್ಆ್ಯಪ್ ಫಾರ್ವರ್ಡ್ಗಳಿಂದ ಅದರಲ್ಲಿ ತಲೆಗೊಂದಾಗಿ ಬರೀತಾರೆ. ಅದರಲ್ಲಿ ಯಾವುದು ಗಟ್ಟಿಗಾಳು ಯಾವುದು ಜೋಳು ಯಾವುದು ಗೊತ್ತಾಗಲ್ಲ. ಅದರಿಂದ ನಾವು ವೈದ್ಯರು ಅವರು ಹೇಳಿದಾಗೆ ರಜಾದಿನದಲ್ಲಿ ಬಂದಾಗ ಬರಲಿಕ್ಕೆ ಅವರಿಗೆ ಇನ್ಸೆಂಟಿವ್ ಇಲ್ಲ. ಅವರಿಗೆ ಊರಿದ್ದಾಗಿ ಅವರವರ ಊರಿನ ಮನೆಯಿಂದ ಇಲ್ಲಿ ಬಂದು ಶಿಬಿರ ನಡೆಸುವುದರಿಂದ ಅವರಿಗೆ ವೈಯಕ್ತಿಕ ಪ್ರಯೋಜನ ಏನೂ ಇಲ್ಲ. ಸೊ ಅವರು ತಮ್ಮ ಸಮಯವನ್ನು ವ್ಯಯಿಸಿ ಬಂದಾಗ ಆಯಾ ಸಮಾಜಕ್ಕೆ ಬಿಟ್ಟದ್ದು ಜನ ಸದುಪಯೋಗ ಮಾಡಿಕೊಡ್ತಾರೆ ಅನ್ನೋದರ ಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ ಅರಿವು ಎಷ್ಟಿದೆ ಅಂತ ಗೊತ್ತಾಗ್ತದೆ. ನಾನೇ ಆ ತಪಾಸಣೆಗಳನ್ನು ಇಟ್ಟುಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅದು ನೀವು ಮಾಡಿಸಿಕೊಡ್ತೀರಿ ಅನ್ನೋ ಉದ್ದೇಶದಿಂದ ಅದು ನಡೀತಾ ಇದೆ. ಇದರ ಇನ್ನೂ ಈಗ ಇದರ ಮುಗಿದಷ್ಟೊಳಗೆ ಈ ಜನಕ್ಕಿಂತ 3-4 ಜನ ಬಂದು ಅದರ ಉಪಯೋಗ ಪಡ್ತಾರೆ. ನಮಗೆ ಅದು ಇದರದ ಬಗ್ಗೆ ಹೇಳುವ ಮಾತು. ಆಸ್ಪತ್ರೆ ಮತ್ತು ಸೇವೆಗಳ ಬಗ್ಗೆ ಈಗಾಗಲೇ ಹೇಳಿದ್ದು. ಅದಕ್ಕೆ ಉದಾಸೀನ ಆಸ್ಪತ್ರೆಯ ಬಗ್ಗೆ ವಿಶಿಷ್ಟವಾದ ಒಂದೆರಡು ವಿಶಿಷ್ಟತೆ ಏನಾಗುತ್ತೆ, ಬೇರೆ ಯಾವುದೇ ಆಸ್ಪತ್ರೆಗೆ ಇಲ್ಲದೇ ಇರುವ ಒಂದೆರಡು ವೈಶಿಷ್ಟ್ಯ ಇಲ್ಲಿದೆ. ಬೇರೆ ಆಸ್ಪತ್ರೆಯನ್ನು ಮಂಗಳೂರಿಗೆ
ತಾಲೂಕಿನ ಆಸ್ಪತ್ರೆ ಅಥವಾ ಬೇರೆ ಊರಿನಲ್ಲಿ. ಒಂದಂತ ಹೇಳಿದ್ರೆ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಹೆಸರೇ ಸೂಚಿಸುವ ಹಾಗೆ ಆ ದೇವಿ ನೆಲೆಸಿರುವ ಯಾವ ಊರಿನ ಮೇಲೆ ಆ ದೇವಿ ಆಶ್ರಿತ ಅದು ಯಾವ ಊರಿದೆ ಆ ಊರಲ್ಲೇ ಆಸ್ಪತ್ರೆ ಇರುವುದಿಲ್ಲ. ಏನೋ ಒಂದು ನಮಗೆ ಸಹ ಭರವಸೆ ಟ್ರೀಟ್ಮೆಂಟ್ ಮಾಡುವಾಗ ನಮ್ಮ ಚಿಕಿತ್ಸೆ ನಮ್ಮ ನೈಪುಣ್ಯಕ್ಕಿಂತ ಒಂದು ಹಿಡಿ ಜಾಸ್ತಿ ಪ್ರಯೋಜನ ಅಲ್ಲಿ ಪೇಷಂಟ್ಗಳಿಗೆ ಸಿಗ್ತದೆ ಅನ್ನುವಂಥದ್ದು. ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಬಹಳ ಸಂತೋಷದ ಹೇಳ್ತಿದ್ದೇನೆ. ಇದೀಗ KMC ಆಸ್ಪತ್ರೆ ಬಗ್ಗೆ ಹೇಳುತ್ತಿದ್ರೆ ಡಾಕ್ಟರ್ ಶಿವಾನಂದ ಪ್ರಭು ಅವರು KMC ಕಟೀಲ್ನಲ್ಲಿ ಇದ್ದುಕೊಂಡು ಮೊನ್ನೆ 5ನೇ ವರ್ಷದ ಒಂದು ಸಂದರ್ಭ ಪೂರೈಸಿದ ಸಂದರ್ಭ